ನಮಸ್ಕಾರ ರೈತ ಬಂಧುಗಳೇ. ಪ್ರತಿದಿನದ ಒಂದು ಆರ್ಗ್ಯಾನಿಕ್ ಕೃಷಿ ಪದ್ಧತಿಯಲ್ಲಿ ಯಾರ್ಯಾರು ರೈತರು ಇವತ್ತು ಸಕ್ಸಸ್ ಮಾಡ್ಕೊಂಡಿರ್ತಾರೆ ಅಂತ ಒಂದು ವಿಚಾರದಲ್ಲಿ ನಾನು ಇವತ್ತು ಹಾಸನ ಜಿಲ್ಲೆ ಬೇಲೂರಲ್ಲಿದ್ದೀನಿ. ಇಲ್ಲಿ ನಮ್ಮ ಸರ್ದು ವೆಂಕಟೇಶ್ ಸರ್ ಅಂತೇಳಿ ಆಲ್ರೆಡಿ ಹೇಳಿದ್ದೆ ನಾನು. ಹೈಸ್ಕೂಲ್ ಶಾಲೆ ಪ್ರಿನ್ಸಿಪಲ್ರು ಮತ್ತು ಇವರು ಈಗ ಆಲ್ರೆಡಿ ರಿಟೈರ್ಡ್ ಆಗಿ ಬಂದಿದೆ. ಇವ್ರದ್ದು ಒಂದು ತೋಟದ್ದು ಆಲ್ರೆಡಿ ನಾನು ಮೊದಲಿಂದನೂ ಸಸಿ ನಾಟಿ ಮಾಡಬೇಕಾಗಿಂದನೂ ಇದು ಒಂದು ತೋಟದಲ್ಲಿ ವಿಡಿಯೋ ಮಾಡಿದ್ದೆ. ಅಂದರೆ ಅಡಿಕೆ ಗಿಡ ನಾಟಿ ಮಾಡಬೇಕಾದ್ರೆ ಈ ಅಡಿಕೆ ಗಿಡ ನಾಟಿ ಮಾಡಿ ಈಗ ಇಲ್ಲಿ ಕರೆಕ್ಟಾಗಿ ಅವ್ರು ಹೇಳಿದ್ದು 14 ತಿಂಗಳು, ಅಂದರೆ ಫೆಬ್ರವರಿ 27 ನಾಟಿ ಮಾಡಿದ್ದು ಅಂತ ಹೇಳ್ತಾರೆ. ಇದರಲ್ಲೇ ಶುಂಠಿನೂ ಸಹಿತ ನಾವು ಈ ವರ್ಷ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಶುಂಠಿನೂ ಮಾಡಿಸಿದ್ದೇವೆ. ಮತ್ತು ಇದರಲ್ಲಿ ಆಲ್ರೆಡಿ ತೆಂಗು ಇದೆ. ಈ ತೆಂಗಿಗೂ ಸಹಿತ ನಾವು ಟ್ರೀಟ್ಮೆಂಟನ್ನು ಈ ಸರಿ ಕೊಟ್ಟಿದ್ದೇವೆ. ನೋಡೋಣ ಮುಂದಿನ ಇಳುವರಿಯಲ್ಲಿ ಅದನ್ನು ಸಹಿತ ಅದ್ರ ಬಗ್ಗೆಯೂ ನಾನು ಮಾತಾಡ್ತೀನಿ. ಇದರಲ್ಲಿ ಎಷ್ಟು ತೆಂಗಿನ ಗಿಡ ಇದ್ದಾವೆ ಏನು ಅಂತ ವಿಚಾರ, ಮತ್ತು ಈ ಅಡಿಕೆ ಎಷ್ಟು ತಿಂಗಳದ್ದು, ಪ್ಲಸ್ ಈಗ ಶುಂಠಿ ಏನು ಮಾಡಿದ್ದಾರೆ, ಈ ಶುಂಠಿ ಬೆಳೆ ಇದಕ್ಕೆ ಏನೇನು ಕೃಷಿ ಅಥವಾ ಗ್ರೀನ್ ಪ್ಲಾಂಟ್ ಮಾಡಿದಾರೋ ಅಥವಾ ಆರ್ಗ್ಯಾನಿಕಲ್ ಮಾಡಿದಾರೋ ಅಥವಾ ಕೆಮಿಕಲ್ ಬೇಸಲ್ಲಿ ಏನಾರು ಮಾಡಿದಾರೋ ಏನು ವೇತು ವಿಚಾರಗಳನ್ನು ಸಂಪೂರ್ಣ ನಮ್ಮ ಸರ್ ಜೊತೆಗೆ ಈ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋಣ. ಇದಕ್ಕಂತೂ ಮೊದಲು ಏನು ನೋಡ್ಬೇಕು ಅಂದರೆ ಈ ಅಡಿಕೆ ಇದೆಯಲ್ಲ, ಈ ಅಡಿಕೆದು ಪ್ರತಿಯೊಂದು ಗಿಡದಲ್ಲೂ ನೀವು ಕಲರನ್ನು ನೋಡ್ಬೋದು. ಯಾವ ಥರ ಇದೆ ಮತ್ತು ಎಷ್ಟು ಹೈಟ್ ಬಂದಿದೆ ಮತ್ತು ಎಷ್ಟು ಬಡ್ಡೆಗಳು ಹೆಲ್ದಿ ಇದ್ದಾವೆ, ಆ ಒಂದು ವಿಚಾರಗಳನ್ನು ಸರ್ ಜೊತೆಗೆ ಮಾತಾಡೋಣ. ಇವ್ರ ವಿಡಿಯೋ ಆಲ್ರೆಡಿ 2 ಸ್ಟೆಪ್ಪಲ್ಲಿ ನಾವು ಆಲ್ರೆಡಿ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಯೂಟ್ಯೂಬಲ್ಲೇ. ಅವ್ರ ನಂಬರ್ನ ಕೊಡೋಕ್ಕಾಗಲ್ಲ, ಯಾಕೆಂದರೆ ಅವರು ಡ್ಯೂಟಿಯಲ್ಲಿ ಇರೋದ್ರಿಂದ ತೊಂದರೆ ಆಗುತ್ತೆ ಮತ್ತು ಬೇರೆಯವರಿಗೆ ತೊಂದರೆ ಕೊಡೋಂಥದ್ದು ಮತ್ತು ಜನರಿಗೆ ಅದು ತಪ್ಪು ಕಲ್ಪನೆ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಅದು ನಂಬರನ್ನು ನಾನು ಶೇರ್ ಮಾಡಿಲ್ಲ. ಹಾಗೇನಾದ್ರು ಬೇಕಂದರೆ ನಾನು ಡೈರೆಕ್ಟಾಗಿ ಅವ್ರ ಜೊತೆಗೆ ಬೇಕಾದ್ರೆ ನಾನೇ ಕಾನ್ಫರೆನ್ಸ್ ತೊಗೊಂಡು ಮಾತಾಡ್ತೀನಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಪರಿಚಯ ಸರ್? ವೆಂಕಟೇಶ್ ಅಂತೇಳಿ. ಹಾಂ ಸರ್, ಈಗ ಆಲ್ರೆಡಿ ತಮ್ಮದು ವಿಡಿಯೋ 2 ಸರಿ ನಂದು ಯೂಟ್ಯೂಬಲ್ಲಿ ಹೋಗಿದೆ ಸರ್. ತಾವು ನನಗೆ ಪರಿಚಯ ಆಗಿದ್ದು ಯೂಟ್ಯೂಬ್ ಮೂಲಕ. ಈ ಥರ ಬೇರೆ ಬೇರೆ ವಿಡಿಯೋಗಳು ನೋಡ್ಕೊಂಡು ನನಗೆ ಇನ್ಫಾರ್ಮ್ ಮಾಡಿದ್ರಿ. ಆವಾಗ ನಾನು ಹೇಳಿದಂಥ ವಿಚಾರ ನೀವು ಒಪ್ಪಿಕೊಂಡ್ರಿ. ಅವ್ರ ಪ್ರಕಾರ ನಾನು ಬಂದು ತೋಟಕ್ಕೆ ಸ್ಟಾರ್ಟಿಂಗಲ್ಲಿ ಸಸಿ ನಾಟಿ ಮಾಡ್ಬೇಕಾದ್ರೆ ಬಂದಿದ್ವಿ ನಾವು. ನಿಮಗೊಂದು ಮಾತು ಕೊಟ್ಟಿದ್ದೆ ನಾನು, ಅಂದರೆ 4ನೇ ವರ್ಷಕ್ಕೆ ನಿಮಗೆ ಕಾಯಿ ಬರ್ಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ ಈಗ ಅಡಿಕೆ ತೋಟ ನೋಡಿದ್ರೆ ನಿಮ್ದು ಈಗ 12 ತಿಂಗಳದ್ದು ಅಡಿಕೆ ಅಂತ ಹೇಳ್ತಿದ್ರೆ. ಎಷ್ಟು ತಿಂಗಳು ಸರ್ ಇದಕ್ಕೀಗ? 12 ತಿಂಗಳು ಸರ್. 12 ತಿಂಗಳು ಅಲ್ಲ, 12 14 ಅಂದರೆ ಏಪ್ರಿಲ್ ಇದು ಯಾವುದು ನಿಮ್ಮದು? ಫೆಬ್ರವರಿ 25 ಹಾಕಿದ್ದು. ಮಾರ್ಚ್ 25 ಮಾರ್ಚ್ 25 12 ತಿಂಗಳಾಗುತ್ತೆ, 13 ತಿಂಗಳಾಗುತ್ತೆ. ಇವತ್ತು ನಾನು ಈಗ ಮೇ ಅಲ್ಲ ಇದು, ಹಾಗಾಗಿ 13 ತಿಂಗಳಾಗುತ್ತೆ ಸರ್. ಈಗ 13 ತಿಂಗಳಿಂದ ಸಸಿ ನಾಟಿ ಮಾಡಿದಾಗಿಂದನೂ ಕೆಮಿಕಲ್ ಬೇಸಲ್ಲಿ ಕೃಷಿ ಮಾಡ್ತಾರೋ ಆರ್ಗ್ಯಾನಿಕ್ ಬೇಸಲ್ಲಿ ಕೃಷಿ ಮಾಡ್ತಾರೆ? ಪೂರ್ತಿ ಆರ್ಗ್ಯಾನಿಕ್ ಬೇಸಲ್ಲಿ. ಅಂದರೆ ಈಗ ನಾವೇನು ಹೇಳಿದೆವೋ ನಾವೇನು ಕೊಟ್ಟಿದ್ದೇವೋ ಅದೇ ಉತ್ಪನ್ನಗಳನ್ನು ಬಳಸ್ಕೊಂಡು ಕೆಲಸ ಮಾಡಿರಿ ಸರ್. ಈಗ ಸ್ಪ್ರೇ ಮತ್ತು ಡ್ರಂಚು ಅಂದರೆ ಭೂಮಿ ಹಾಕೋದು, ಎಲೆ ಮೇಲೆ ಸ್ಪ್ರೇ ಮಾಡೋದು ಮತ್ತು ತೆಂಗಿಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನೀವು ಕೆಮಿಕಲ್ ಫ್ರೀಯಾಗಿ ಅಳವಡಿಸ್ಕೊಂಡಿರಿ. ಈ ವರ್ಷ ನೀವು ಮತ್ತೆ ನಿಮ್ಮ ಮನಸ್ಸಲ್ಲೇ ಚೇಂಜಸ್ ಮಾಡಿಕೊಂಡು ಶುಂಠಿನೂ ಸಹಿತ ಇದರಲ್ಲಿ ಮಧ್ಯದಲ್ಲಿ ಬೆಳಿಬೋದಾ ಅಂತ ವಿಚಾರ ಕೇಳಿದ್ರಿ. ನಾನು ಅದಕ್ಕೆ ಶುಂಠಿಗೆ ಸಂಪೂರ್ಣ ಮಾಡೋಣ ಸರ್ ಅಂತ ಹೇಳಿದ ಮೇಲೆ ನೀವು ಶುಂಠಿಗೂ ಅಳವಡಿಸ್ಕೊಂಡು ಮಾಡ್ತಾಯಿದ್ರಿ. ಶುಂಠಿ ಹೆಂಗೆ ಕೆಮಿಕಲಲ್ಲಿ ಮಾಡಿದ್ರು ಆರ್ಗ್ಯಾನಿಕಲ್ ಮಾಡಿದ್ರು ಸರ್? ಇದನ್ನು ಆರ್ಗ್ಯಾನಿಕ್ ಬೇಸ್ಡೇ ಮಾಡ್ರಿ ಸರ್. ಬೀಜೋಪಚಾರ ಮಾಡ್ಕೊಂಡು ಮಾಡಿದ್ದು. ಈಗ ಭೂಮಿಗೆ ಏನು ಹಾಕಿ ಕೊಟ್ಟಿದ್ವಿ ಎಲ್ಲ ಹಾಕೊಂಡು ಮಾಡಿರಿ ಸರ್. ಈಗ ಈ ಲೆವೆಲ್ಲಿಗೆ ಅಂದರೆ ಈಗ ಶುಂಠಿ ಹಾಕಿ ಎಷ್ಟು ತಿಂಗಳಾದ್ರಿ ಇದು ಸರ್? ಫೆಬ್ರವರಿ 18 ಹಾಕಿ ಸರ್. ಫೆಬ್ರವರಿ 18 ಅಂದರೆ ಈಗ ಫೆಬ್ರವರಿ 2.5 ತಿಂಗಳು ಸರ್. ಇವಾಗ 2.5 ತಿಂಗಳಾಯಿತು. ಅಂದರೆ ಇಲ್ಲ ಇನ್ನು 2.5 ತಿಂಗಳಾಗುತ್ತೆ. 2.5 ತಿಂಗಳ ಲೆವೆಲ್ಲಿಗೆ ನಿಮ್ಮಲ್ಲೇ ಶುಂಠಿ ಬೆಳೆಗಾರರು ಭಾಳ ಜನ ಬರ್ತಾರೆ, ಇಲ್ಲಿ ಎಲ್ಲ ಮಣ್ಣು ಹಾಕಕ್ಕೆ ಬರ್ತಾರೆ ಮತ್ತು ನಿಮಗೆ ಆಲ್ರೆಡಿ ಪರಿಚಯ ಇದ್ದರು ಇದ್ದಾರೆ. ಶುಂಠಿ ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ? ಈ ಪ್ರಮಾಣದಲ್ಲಿ ಬಂದಿಲ್ಲ ಸರ್. ಜರ್ಮಿನೇಷನ್ ಅಷ್ಟೇ ಚೆನ್ನಾಗಿ ಬಂದಿದೆ, ಅಷ್ಟೇ ಸ್ಟ್ರೆಂತ್ ಇದೆ. ಆಮೇಲೆ ಮರಿಗಳು ಆಲ್ರೆಡಿ ಕೆಳಗಡೆ ಮರಿ ಸ್ಟಾರ್ಟ್ ಆಗಿದೆ. ಮತ್ತು ಇಂಥ ಒಂದು ಟೆಂಪ್ರೇಚರಲ್ಲೂ ಸಹಿತ, ಇಂಥ ವ್ಯತಿರಿಕ್ತ ವಾತಾವರಣದಲ್ಲೂ ಮಳೆನೂ ಇಲ್ಲ ಈ ವರ್ಷ. ಇಂಥ ಸಂದರ್ಭದಲ್ಲೂ ಸಹಿತ ನಿಮ್ಮದು ಇಷ್ಟು ಅದ್ಭುತವಾಗಿ ಬೆಳೆ ಬಂದಿದೆ. ಮತ್ತು ಅಡಿಕೆ ಒಂದು ಬೆಳೆಯಲ್ಲೇ ಏನು ಹೇಳೋಕ್ಕೆ ಇಂಟ್ರೆಸ್ಟ್ ಪಡ್ತೀರಿ ನೀವು? ಅಡಿಕೆ ತುಂಬ ಚೆನ್ನಾಗಿದೆ ಸರ್. ನಾನು ರೈತರಿಗೆ ಹೇಳೋದೇನು ಅಂತ ಹೇಳಿದ್ರೆ, ಸರ್ ಗ್ರೀನ್ ಪವರ್ ಪ್ಲಾಂಟ್ ಬಳಸಿ ನೋಡಿ, ನೀವು ಟೆಸ್ಟ್ ಮಾಡಿ ನೋಡಿ, 1 ಇಯರ್ಗೆ ರಿಸಲ್ಟ್ ಬರುತ್ತೆ ನಿಮಗೆ. ನಂದು ಅಡಿಕೆ ತುಂಬ ಚೆನ್ನಾಗಿದೆ ಸರ್. ಸರ್ ಒಂದು ಸುಮಾರು ಇವಾಗ ಬರೀ ಅಡಿಕೆ ಅನ್ನೋದು ಇಲ್ಲಿ ಮೇಲಿದೆ ಅಲ್ಲ ಸರ್? ಬರೀ 1 ನಿಮಿಷ ಅದರಲ್ಲಿ ಒಂದು ಈಟ ತೋರಿಸ್ತಾರೆ ನಮಗೆ.